ಆಜಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಪತ್ರ ಬರೆದು ಕಿರಿಕು ಮಾಡಿದ್ದಾರೆ. ಎಂಥವ್ರೇ ಬರಲಿ, ಅದು ಸಿನಿಮಾ ಸ್ಟಾರ್ ಆಗಲಿ ಅಥವಾ ಎಂಥದ್ದೇ ಸ್ಕಾಲರ್ ಆಗಲಿ ಅಥವಾ ಎಂಥದ್ದೇ ಜನಾನುರಾಗಿ ಮುಖ್ಯಮಂತ್ರಿಗಳಾಗ್ಲಿ, ಕರ್ನಾಟಕದ ವಿಚಾರಕ್ಕೆ ಬಂದ್ರೆ ಯಾರು ಏನು ಬಿಟ್ಕೊಡೋರಲ್ಲ. ಇವತ್ತು ವಿಜಯ್ ಜೋಸೆಫ್ ಅವ್ರ ಸಿನಿಮಾ ಏನೋ ಎಂತ ಸಿನಿಮಾ ಜನನಾಯಕನು ಅದ್ಭುತ ಭರ್ಜರಿ ಪ್ರದರ್ಶನ ಕರ್ನಾಟಕದಲ್ಲಿ. ಕಲೆಗೆ ಎಲ್ಲೇ ಇಲ್ಲ, ಕಲೆಗೆ ಗಡಿಗಳಿಲ್ಲ. ವಿಜಯ್ ಜೋಸೆಫ್ ಒಬ್ಬ ನಟನಾಗಿ ಎಲ್ಲರೂ ಕೂಡ ಅವರನ್ನ ಪ್ರೀತಿಸ್ತಾರೆ. ಕರ್ನಾಟಕ, ತಮಿಳ್ನಾಡು, ಆಂಧ್ರ ಪ್ರದೇಶ ಎಲ್ಲ ಕಡೆ ಅವ್ರನ್ನ ಪ್ರೀತಿಸ್ತಾರೆ ವಿಜಯ್ ಜೋಸೆಫ್ ಅನ್ನ. ಅವ್ರು ಮಾಡುವಂತ ಅದ್ಭುತವಾದ ನಟನೆ, ಅವರ ಡ್ಯಾನ್ಸ್ ಎಲ್ಲ ಮೆಚ್ಚುತ್ತಾರೆ. ಬಟ್ ಕರ್ನಾಟಕ ಅಂತ ಬಂದಾಗ ವಿಜಯ್ ಜೋಸೆಫ್ ಇಲ್ಲ, ಕಮಲ್ ಹಾಸನ್ ಇಲ್ಲ, ರಜನಿಕಾಂತ್ ಇಲ್ಲ, ಯಾರು ಇಲ್ಲ ಅಷ್ಟೇ. ಹೌದಲ್ವಾ? ಕರ್ನಾಟಕ, ಕನ್ನಡ, ಕಾವೇರಿ ವಿಚಾರ ಬಂದಾಗ ನಮಗ್ ನಾವೇ ಸಾರ್ವಭೌಮರು, ಇಲ್ಲಿ ಯಾರು ಸಾರ್ವಭೌಮರು ಇಲ್ಲ. ಸೊ ಏನ್ ಮಾಡಿದ್ದಾರೆ ವಿಜಯ್ ಜೋಸೆಫ್ ತಮಿಳುನಾಡು ಮುಖ್ಯಮಂತ್ರಿಗಳು? ಬನ್ನಿ ನೋಡೋಣ. ಯಾವುದೇ ಕಾರಣಕ್ಕೂ ಮೇಕೆದಾಟು ಕಾಮಗಾರಿಗೆ ಗ್ರೀನ್ ಸಿಗ್ನಲ್ ಕೊಡಬಾರದು ಅಂತ ಮನವಿ ಮಾಡಿದ್ದಾರೆ. ಆಲ್ಮಟ್ಟಿ ಕೇರಳದ ಪಂಬಾರ್ ಯೋಜನೆ ಉಲ್ಲೇಖಿಸಿ ಅದರಲ್ಲಿ ಸುಪ್ರೀಂ ಕೋರ್ಟ್ ಆದೇಶಗಳನ್ನ ನಮೂದಿಸಿ ವಿಜಯ್ ಪತ್ರ ಬರೆದಿದ್ದಾರೆ. ಅಂದ್ರೆ ಕೆಳ ಹರಿವಿನ ರಾಜ್ಯಗಳ ಹಕ್ಕುಗಳನ್ನ ಮೊದಲು ಕಾಪಾಡಬೇಕು, ನ್ಯಾಯಮಂಡಳಿ ಸುಪ್ರೀಂ ಆದೇಶಗಳನ್ನ ಕಟ್ಟುನಿಟ್ಟಾಗಿ ಪಾಲಿಸಬೇಕು, ತಾಂತ್ರಿಕ ಕಾನೂನಾತ್ಮಕ ಸಮಸ್ಯೆ ಬಗೆಹರಿದ ಬಳಿಕವಷ್ಟೇ ಒಪ್ಪಿಗೆ ಕೊಡಬೇಕು ಅಂತ ಮನವಿ ಮಾಡಿದ್ದಾರೆ. ಹಾಗಾದ್ರೆ ವಿಜಯ್ ಪತ್ರದಲ್ಲಿ ಏನಿದೆ? ವಿಜಯ್ ಪತ್ರದಲ್ಲಿ ಏನಿದೆ, ಯಾಕೆ ಅವರು ಪತ್ರ ಬರೆದಿದ್ದಾರೆ ಅಂತ ಅಂದರೆ, ರಾಜ್ಯ ಜಲಸಂಪನ್ಮೂಲ ಸಚಿವರು ಕೊಟ್ಟಂತಹ ಒಂದು ಹೇಳಿಕೆ, ಮೇಕೆದಾಟು ಯೋಜನೆಗೆ ನೀವು ಕೆಳ ಹಂತದಲ್ಲಿರುವಂತಹ ರಾಜ್ಯಗಳ ಪರ್ಮಿಷನ್ ತೆಗೆದುಕೊಳ್ಳಬೇಕಾಗಿಲ್ಲ ಅಂತ ಅವ್ರು ಹೇಳಿದ್ದಾರೆ. ಕೆಳ ಹರಿವಿನ ರಾಜ್ಯಗಳು ಏನಿದಾವೆ ಅದರ ಪರ್ಮಿಷನ್ ತಗೊಳ್ಬೇಕಾಗಿಲ್ಲ, ನೀವು ಕಟ್ಟಬಹುದು ಅಂತ. ಅದಕ್ಕೆ ಈಗ ತಮಿಳುನಾಡು ಖ್ಯಾತೆ ತೆಗ್ದಿರೋದು. ಏನಂದ್ರೆ ಮೇಕೆದಾಟು ವಿಚಾರದಲ್ಲಿ ಸಚಿವರ ಉತ್ತರ ಸರಿ ಇಲ್ಲ. ರಾಜ್ಯಸಭೆಯಲ್ಲಿ ಸಚಿವರು ಏನು ಉತ್ತರ ಕೊಟ್ಟಿದ್ದಾರಲ್ಲ ಅದರಿಂದ ನಮ್ಗೆ ಅಸಮಾಧಾನ ಆಗಿದೆ. ಯಾವುದೇ ಕಾರಣಕ್ಕೂ ಮೇಕೆದಾಟಿಗೆ ನೀವು ಗ್ರೀನ್ ಸಿಗ್ನಲ್ ಕೊಡಬಾರ್ದು. ಕಾವೇರಿ ನೀರು ರಕ್ಷಣೆಗೆ ಸಂಬಂಧಪಟ್ಟಂತೆ ಪ್ರಧಾನಮಂತ್ರಿಗಳಿಗೆ ಪತ್ರ ಬರೆದಿದ್ದಾರೆ. ಯಾರು? ತಮಿಳುನಾಡು ಮುಖ್ಯಮಂತ್ರಿ. ಮೊದಲು ತಾಂತ್ರಿಕ ಕಾನೂನಾತ್ಮಕ ಸಮಸ್ಯೆಗಳನ್ನ ಬಗೆಹರಿಸ್ರಿ. ಯಾಕೆ ಅಂತಂದ್ರೆ ಆಲ್ಮಟ್ಟಿ ವಿಚಾರದಲ್ಲಿ ಸುಪ್ರೀಂ ಕೋರ್ಟ್ ಕೊಟ್ಟಂತಹ ಆದೇಶವನ್ನ ನೀವು ಗಮನಿಸಬೇಕು. ಯಾಕೆ ಅಂತಂದ್ರೆ ಈ ಒಂದು ಆಲ್ಮಟ್ಟಿ ವಿಚಾರದಲ್ಲಿ ನೀವು ಆಂಧ್ರ ಪ್ರದೇಶ್ ಪರ್ಮಿಷನ್ ಕೂಡ ತೆಗೆದುಕೊಳ್ಬೇಕು ಅಂತ ಹೇಳಿದ್ದಾರೆ. ಆಲ್ಮಟ್ಟಿ ಹೈಟ್ ಜಾಸ್ತಿ ಮಾಡೋದಕ್ಕೆ ನೀವು ಆಂಧ್ರ ಪ್ರದೇಶದ ಪರ್ಮಿಷನ್ ತಗೊಳ್ಬೇಕು ಅಂತ ಹೇಳಿದೆ. ಹಾಗಾದ್ರೆ ಮೇಕೆದಾಟು ಯೋಜನೆಗೆ ತಮಿಳುನಾಡು ಪರ್ಮಿಷನ್ ಯಾಕೆ ಬೇಡ, ಕೇರಳ ಪರ್ಮಿಷನ್ ಯಾಕೆ ಬೇಡ, ಪುದುಚೇರಿ ಪರ್ಮಿಷನ್ ಯಾಕೆ ಬೇಡ? ಸೊ ಇದು ಯಾವುದೇ ಕಾರಣಕ್ಕೂ ನೀವು ಮೇಕೆದಾಟು ಮಾಡಕ್ ಬಿಡಬಾರ್ದು ಅಂತ ಇವ್ರು ಹೇಳಿರೋದು ಸಾಹೇಬ್ರು.